ಹಾಯ್ ಫ್ರೆಂಡ್, ಒಂದು ದೇವಾಲಯ ಹೇಗೆ ನಿರ್ಮಾಣವಾಗಿತ್ತು ಎಂದು ನಿಮಗೆ ತಿಳಿಸ್ಕೊಡ್ತೀನಿ. ಆ ದೇವಾಲಯ ಬೇರೆ ಯಾವುದೂ ಅಲ್ಲ, ನಮ್ಮ ನರಸೀಪುರದಲ್ಲಿರುವ ಶ್ರೀ ಲಕ್ಷ್ಮೀ ಗುಂಜ ನರಸಿಂಹಸ್ವಾಮಿ ದೇವಾಲಯವು. ಅದಕ್ಕೆ ಪುರಾತನ ಕಥೆ ಇದೆ, ಅದಕ್ಕೆ ನಿಮ್ಗೆ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ. ಒಬ್ಬ ಬಟ್ಟೆ ಒಗೆಯುವನು ನದಿಗೆ ಬಟ್ಟೆ ಒಗೆಯಲು ಬರುತ್ತಿರುತ್ತಾನೆ. ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಅವನನ್ನು ಒಂದು ಇರುವೆಗೂಡಿಗೆ ಕರೆದೋಗುತ್ತೆ. ಅಲ್ಲಿ ಆ ಗುಡ್ಡಕ್ಕೆ ನೀರು ತಂದು ಸುರಿದಾಗ ಒಳಗೆ ಶ್ರೀ ಲಕ್ಷ್ಮೀ ಗುಂಜ ನರಸಿಂಹಸ್ವಾಮಿ ವಿಗ್ರಹವು ಕಾಣಿಸಿಕೊಳ್ಳುತ್ತೆ. ಮತ್ತು ಅವನ ಕನಸಿನಲ್ಲಿ ಬಂದು ನನಗೆ ಒಂದು ದೇವಾಲಯವನ್ನು ಕಟ್ಟಿಸು ಎಂದು ಹೇಳಿದಾಗ, ನನ್ನ ಬಳಿ ಅಷ್ಟೊಂದು ಹಣವಿಲ್ಲ ಎಂದು ಹೇಳಿದಾಗ ದೇವರು ಹೇಳುತ್ತೆ, ನೀನು ದಿನ ಬಟ್ಟೆ ಒಗೆಯುವ ಸ್ಥಳದಲ್ಲೇ ನಿಧಿ ಇದೆ, ಅದನ್ನು ತೆಗೆದುಕೊಂಡು ನನಗೆ ಒಂದು ದೇವಾಲಯವನ್ನು ಕಟ್ಟಿಸು ಎಂದು ಹೇಳುತ್ತೆ. ಆಗ ಶ್ರೀ ಲಕ್ಷ್ಮೀ ಗುಂಜ ನರಸಿಂಹಸ್ವಾಮಿ ದೇವಾಲಯವು ನಿರ್ಮಾಣ ಮಾಡಿದರು. ಆಗ ದೇವರು ನಿನಗೆ ಏನು ವರ ಬೇಕು ಎಂದು ಕೇಳಿದಾಗ ಬಟ್ಟೆ ಒಗೆಯನ್ನು ಕೇಳಿದನು. ಕಾಶಿಗೆ ಹೋಗಿ ನನ್ನ ಗಂಗಾ ಸ್ನಾನ ಮಾಡಿ ತನ್ನ ಎಲ್ಲ ಪಾಪಗಳನ್ನು ನಿವಾರಿಸಲು ಬಯಸುತ್ತೇನೆ ಎಂದು ತಿಳಿಸುತ್ತಾನೆ. ಕಾಶಿಗೆ ಭೇಟಿ ನೀಡುವ ಅವಶ್ಯಕತೆವಿಲ್ಲ, ಈ ಕ್ಷೇತ್ರವು ಕಾಶಿಗಿಂತ ಹೆಚ್ಚು ಪವಿತ್ರವಾಗಿದೆ ಎಂದು ತಿಳಿಸುತ್ತದೆ. ಏಕೆಂದರೆ ನರಸಿಂಹಸ್ವಾಮಿ ಕೈಯಲ್ಲಿ ಗುಳಗಂಜಿ ಇದ್ದ ಕಾರಣ ಕಾಶಿಗಿಂತ ಒಂದು ತೂಕ ಜಾಸ್ತಿ ಇತ್ತು. ಅದಕ್ಕೆ ಕಾಶಿಗಿಂತ ಒಂದು ಗುಳಗಂಜಿ ಹೆಚ್ಚಿನ ಪುಣ್ಯವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಹಾಗೆಯೇ ಕಾಶಿಯಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವಿದೆ. ನಮ್ಮ ನರಸೀಪುರದಲ್ಲಿ ಕಾವೇರಿ ಮತ್ತು ಕಪಿಲ ಮಧ್ಯದಲ್ಲಿ ಸ್ಫಟಿಕ ಸರೋವರವು ಉಗಮವಾಗುತ್ತದೆ. ಅದಕ್ಕೆ ನಮ್ಮ ಊರಿನ ಹೆಸರು ತಿರು ಎಂದರೆ ಮೂರು, ಕೂಡಲು ಎಂದರೆ ಸಂಗಮ ಮತ್ತು ನರಸಿಂಹಪುರ ಅಂದರೆ ಅದಕ್ಕೆ ನಮ್ಮ ಊರು ತಿರುಮಕೂಡಲು ನರಸೀಪುರ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಇಲ್ಲಿನ ಆಚಾರ ವಿಚಾರಗಳು ಮತ್ತು ಪೂಜೆಗಳು ವಿಶೇಷವಾಗಿರುತ್ತದೆ. ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿದ್ದೀನಿ. ಹಾಗೆಯೇ ನಮ್ಮ ಲಕ್ಷ್ಮೀ ಗುಂಜ ನರಸಿಂಹಸ್ವಾಮಿ ದೇವಾಲಯ ಬಗ್ಗೆ ನಿಮಗೇನಾದ್ರು ಗೊತ್ತಿರೆ ಕಮೆಂಟ್ ಮಾಡಿ ಎಂದು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ವಾಚಿಂಗ್ ಗಾಯ್ಸ್.